ಅನುಕಂಪವೋ ಅಭಿವೃದ್ಧಿಯೋ ಯಾರಿಗೆ ಓಟ್? ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಅಖಾಡದಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪ್ರತಿಷ್ಠೆ ಇದು. ಅನುಕಂಪವೋ ಅಥವಾ ಅಭಿವೃದ್ಧಿಯೋ ಯಾರಿಗೆ ವೋಟ್? ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ಏನಿದೆ ಅಖಾಡದಲ್ಲಿ ಬಿಸಿ ಬಿಸಿ ಚರ್ಚೆ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಈ ಬೈ ಎಲೆಕ್ಷನ್ ಪ್ರತಿಷ್ಠೆಯ ಕಣವಾಗಿದೆ. HY ಮೇಟಿ ಅಗಲಿಕೆಯ ಅನುಕಂಪ, ಅಭಿವೃದ್ಧಿ. ಅನುಕಂಪದ ಮೇಲೆ ಎಲೆಕ್ಷನ್ ಗೆಲ್ಲಲು ಕೈಪಡೆ ತಂತ್ರ ರೂಪಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕ್ಯಾಂಪೇನ್ ಜೋರಾಗಿದೆ. RB ತಿಮ್ಮಾಪುರ್ ಸೇರಿ ಘಟಾನುಘಟಿಗಳಿಂದ ಪ್ರಚಾರ ನಡೆದಿದೆ. ಇನ್ನು ಬಿಜೆಪಿಯ ವೀರಣ್ಣ ಚರಂತಿಮಠ್ ಅಭಿವೃದ್ಧಿಯ ಜಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಶಾಸಕರಾಗಿದ್ದಂತ ವೇಳೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ನೀರಾವರಿ ಯೋಜನೆಗಳ ಪ್ರಸ್ತಾಪಿಸಿ ಮತದಾರರನ್ನ ಓಲೈಕೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೆಡೆ ಅನುಕಂಪ, ಮತ್ತೊಂದೆಡೆ ಅಭಿವೃದ್ಧಿಯ ಮಂತ್ರ. ಮತದಾರ ಯಾರಿಗೆ ಮಣೆ ಹಾಕ್ತಾನೆ ಅನ್ನೋದೇ ಈಗ ಸಸ್ಪೆನ್ಸ್. ಕಾಂಗ್ರೆಸ್ ಮತ್ತು ಬಿಜೆಪಿ ಅನುಕಂಪವೋ ಅಥವಾ ಅಭಿವೃದ್ಧಿಯೋ ಯಾರಿಗೆ ಓಟ್ ಅನ್ನುವಂಥದ್ದು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗ ಚರ್ಚೆ ಶುರುವಾಗಿದೆ. ಎರಡೂ ಪಕ್ಷಗಳಿಗೂ ಕೂಡ ಇದು ಪ್ರತಿಷ್ಠೆಯಾಗಿದೆ. ಯಾಕೆಂದ್ರೆ HY ಮೇಟಿ ಅಗಲಿಕೆಯ ನಂತರ ಅನುಕಂಪ ವರ್ಕ್ ಆಗುತ್ತಾ ಅಂತ ಅಲ್ಲಿ ಮೇಟಿ ಕುಟುಂಬದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅನುಕಂಪದ ಹಿಂದೆ ಹೋದ್ರೆ ಈ ಕಡೆ ಬಿಜೆಪಿಯ ವೀರಣ್ಣ ಚರಂತಿಮಠ್ ಇಲ್ಲ, ನಾನು ಅಭಿವೃದ್ಧಿಯನ್ನು ಸಾಕಷ್ಟು ಮಾಡಿದ್ದೇನೆ ಬಾಗಲಕೋಟೆ ಕ್ಷೇತ್ರದಲ್ಲಿ, ಈ ಬಾರಿಯೂ ಕೂಡ ಅಭಿವೃದ್ಧಿಗೆ ಪ್ರಾಶಸ್ತ್ಯವನ್ನ ಕೊಡ್ತೀವಿ ಅನ್ನುವಂಥ ರೀತಿಯಲ್ಲಿ ಅಭಿವೃದ್ಧಿ ಮಂತ್ರವನ್ನ ವೀರಣ್ಣ ಚರಂತಿಮಠ್ ಜಪಿಸ್ತಾ ಇದ್ದಾರೆ. ಒಟ್ನಲ್ಲಿ ಎರಡೂ ಪಕ್ಷಗಳಿಗೂ ಈ ಬೈ ಎಲೆಕ್ಷನ್ ಬಾಗಲಕೋಟೆಯಲ್ಲಿ ಬಹಳ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಇನ್ನು HY ಮೇಟಿಯ ಕುಟುಂಬಕ್ಕೆ ಸಿಕ್ಕಂಥ ಈ ಟಿಕೆಟ್ ಉಮೇಶ್ ಏನ್ ಸ್ಪರ್ಧಿಸ್ತಿದ್ದಾರೆ, ಇದೆಲ್ಲವೂ ಕೂಡ ತಂದೆ ಮಾಡಿದಂತಹ ಕಾರ್ಯಗಳಿರ್ಬೋದು ಅಥವಾ ತಂದೆಯ ಅನುಕಂಪದ ಆಧಾರದ ಮೇಲೆ ಒಂದಷ್ಟು ಓಟ್ಗಳನ್ನ ಸಿಗಬಹುದು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಅನುಕಂಪದ ಅಲೆಯನ್ನ ಮೂಡಿಸಿದ್ದಾರೆ ಕಾಂಗ್ರೆಸ್ ಬಾಗಲಕೋಟೆಯಲ್ಲಿ. ಇನ್ನು ಬಿಜೆಪಿಯ ವೀರಣ್ಣ ಚರಂತಿಮಠ್ ಅಭಿವೃದ್ಧಿ ಮಂತ್ರವನ್ನ ಜಪಿಸ್ತಿದ್ದಾರೆ. ಮತದಾರರ ಓಟ್ಗಳು ಯಾರಿಗೆ ಅನ್ನೋದೇ ಸದ್ಯಕ್ಕಿರುವಂತಹ ಸಸ್ಪೆನ್ಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಆನಂದ್. ಆನಂದ್, ಬಾಗಲಕೋಟೆಯಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಬೈ ಎಲೆಕ್ಷನ್ ಅನ್ನೋದು ಪ್ರತಿಷ್ಠೆಯಾಗಿದೆ. ಒಂದ್ ಕಡೆ ಅನುಕಂಪದ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ, ಈ ಕಡೆ ಅಭಿವೃದ್ಧಿ ಇದೆ. ಏನಿದೆ ಬಾಗಲಕೋಟೆಯ ಅಪ್ಡೇಟ್ಸ್? ಮಂತ್ರಿ ಏನು ಅಂದ್ರೆ ಶಾಸಕರಿದ್ದ ಸಂದರ್ಭದಲ್ಲಿ ಮೇಟಿ ಅವರು ನಿಧನ ಆಗಿರುವ ಹಿನ್ನೆಲೆಯಲ್ಲಿ ಈಗ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಒಂದು ಉಪಚುನಾವಣೆ ಬಂದಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರ ಮೇಲೆ ಕಾಂಗ್ರೆಸ್ ಪಕ್ಷದವರು ಮೇಟಿ ಕುಟುಂಬದವರ ಪುತ್ರರಾಗಿರುವಂತ ಉಮೇಶ್ ಮೇಟಿ ಅವರಿಗೆ ಒಂದು ಟಿಕೆಟ್ ನೀಡಿ ಅಧಿಕೃತ ಅಭ್ಯರ್ಥಿ ಎಂದು ಈಗ ಪ್ರಚಾರ ಕಣದಲ್ಲಿ ಇಳಿಸಿದ್ದಾರೆ. ಹೀಗಾಗಿ ಈಗ ಮೇಟಿ ಕುಟುಂಬದವರು ಇದೊಂದು ಅನುಕಂಪ ಆಧಾರ ಮೇಲೆ ಎಂಬುದರಿಂದ ಪ್ರಚಾರ ಪ್ರಾರಂಭ ಮಾಡುತ್ತಿದ್ದಾರೆ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಈಗಾಗಲೇ ಏನಂದ್ರೆ ಅನುಕಂಪ ಮತ್ತು ಅಭಿವೃದ್ಧಿ ಮಧ್ಯೆ ಒಂದು ಪೈಪೋಟಿ ಅಂತ ಹೇಳ್ಬಹುದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಅನುಕಂಪ ಗಿಟ್ಟಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ರೆ, ಬಿಜೆಪಿ ಪಕ್ಷದವರು ಅಭಿವೃದ್ಧಿ ವಿಷಯವಾಗಿ ಇಟ್ಟುಕೊಂಡು ತಮ್ಮ ಮತ ಸೆಳೆಯುವ ಯತ್ನ ಮಾಡುತ್ತಿದ್ದಾರೆ. ಅಂದ್ರೆ ಈಗ ಕಾಂಗ್ರೆಸ್ ಇಂದ ಈಗಾಗಲೇ ಏನು ಉಮೇಶ್ ಮೇಟಿ ಅವ್ರಿಗೆ ಕೊಟ್ಟಿದ್ದಾರೆ. ಉಮೇಶ್ ಮೇಟಿ ನಮ್ಮ ತಂದೆಯವರು ಇದ್ದಾಗ ಏನೆಲ್ಲ ಕೆಲಸ ಮಾಡಿದ್ರು, ಹೇಗೆಲ್ಲ ಕೆಲಸ ಮಾಡಿದ್ರು ಅನ್ನೋ ಮೂಲಕ ತಮ್ಮ ಅನುಕಂಪಕ್ಕೆ ಇಷ್ಟಪಡಿಸುತ್ತಾರೆ. ಅದ್ರ ಜೊತೆಗೆ ಇಡೀ ಕುಟುಂಬದವರು ಮೊನ್ನೆ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಒಂದು ವೇದಿಕೆ ಮೇಲೆ ಕಣ್ಣೀರ್ ಹಾಕಿದ್ರು. ಕಣ್ಣೀರ್ ಹಾಕುವ ಮೂಲಕ ಅನುಕಂಪಕ್ಕೆ ಇಟ್ಟಿಸುವಂತ ಯತ್ನ ಮಾಡಿದ್ರು. ಈ ಹಿನ್ನೆಲೆ ಇದೊಂದು ಬಿಜೆಪಿ ಅವರು ಒಂದು ಆರೋಪ ಸಹ ಮಾಡಿದ್ರು. ಅದು ಕಣ್ಣೀರ್ ಹಾಕಿದ್ರು ಸಹ ಮತದಾನ ಎಳೆಯುವ ಪ್ರಯತ್ನ ಮಾಡಿದ್ರು, ಪ್ರಯತ್ನ ನಿಮ್ಮ ಸಕ್ಕತ್ತಾಗಲ್ಲ ಅನ್ನೋ ಮಟ್ಟಿಗೆ ಬಿಜೆಪಿ ಒಂದು ಆರೋಪ ಮಾಡಿದ್ರು. ಈ ಮಧ್ಯೆ ಏನು ಬಿಜೆಪಿ ಅವರು ಮಾಜಿ ಶಾಸಕರಿದ್ರು ವೀರಣ್ಣ ಚರಂತಿಮಠ್ ಅವರು ತಮ್ಮ ಅವಧಿಯಲ್ಲಿ BTD ಅಧ್ಯಕ್ಷರಾದ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ರಸ್ತೆ ಇರ್ಬೋದು, ಏನು ಒಂದು ಒಳಚರಂಡಿ ಇರ್ಬೋದು, ಕುಡಿಯುವ ನೀರು ಸಮಸ್ಯೆ ಇರ್ಬೋದು, ಇಡೀ ನಗರದಲ್ಲಿ ಸ್ವಚ್ಛತೆ ಇರ್ಬೋದು, ಜೊತೆಗೆ ಏನು ಆಲ್ಮಟ್ಟಿ ಹಿನ್ನದಿಂದ ಮುಳುಗಡೆ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆ ಹಿನ್ನೆಲೆಯಲ್ಲಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಭಿವೃದ್ಧಿ ಮಾಡಿದ್ವಿ. ಆವಾಗಿನ ಸರ್ಕಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಹಣ ತಂದು ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳಿ ಅಭಿವೃದ್ಧಿ ದೃಷ್ಟಿ ಇಟ್ಟುಕೊಂಡು ಬಿಜೆಪಿ ಅವರು ಒಂದು ಪ್ರಚಾರ ತಂತ್ರ ಮಾಡ್ತಿದ್ದಾರೆ. ಈಗ ಒಟ್ಟಾರೆ ಈ ಅನುಕಂಪ ಮತ್ತು ಅಭಿವೃದ್ಧಿ ನಡುವೆ ಯಾರ ಕೈ ಗೆಲ್ಲಲಿದೆ ಎಂಬುದನ್ನು ಕಾಯ್ದು ನೋಡಬೇಕಂತ ಹೇಳ್ಬೋದು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.